ಧನ್ಕರ್ ಸಾಹೇಬ್ರ ಮೇಲೆ ಅವರೊಂದು ಅನುಕ ಪ್ರದರ್ಶನಗಳು ಮಾಡಿ ರಾಹುಲ್ ಗಾಂಧಿಗೆ ರಾಹುಲ್ ಗಾಂಧಿಗೆ ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ ನಡ್ಕೊಂಡಂತ ರೀತಿ, ಕಾಂಗ್ರೆಸ್ಸಿನ ಸಂಸದರು ನಡ್ಕೊಂಡಂತ ರೀತಿ ಇವತ್ತು ಇಡೀ ದೇಶದ ಜನ ಜಗತ್ತಿನ ಮುಂದೆ ತಲೆ ತಗ್ಗಿಸುವಂತದ್ದಾಗಿದೆ. ಒಬ್ಬ ಉಪರಾಷ್ಟ್ರಪತಿಗಳು, ಆ ಸಭೆಯ ಸಭಾಪತಿಗಳು ಅವರನ್ನ ವ್ಯವಸ್ಥಿತವಾಗಿ ಹೀಯಾಳಿಸುವಂತ ಒಂದು ಕೆಲಸವನ್ನ, ಅದೇ ರೀತಿ ಹೊರಗಡೆ ಅವರ ವಿರುದ್ಧ ಪ್ರತಿಭಟನೆ ಮಾಡುವಾಗ ಪ್ರತಿಭಟನೆ ಮಾಡಬೇಕು. ಎಲ್ಲರಿಗೂ ಕೂಡ ಸಂವಿಧಾನ ಅಧಿಕಾರ ಕೊಟ್ಟಿದೆ ಪ್ರತಿಭಟನೆ ಮಾಡಲಿಕ್ಕೆ. ಆದರೆ ಸಂವಿಧಾನಿಕ ಹುದ್ದೆಯಲ್ಲಿರುವಂತಹ ಧನ್ಕರ್ಜಿ ಅವರ ತುಣುಕು ಪ್ರದರ್ಶನ ಮಾಡಿ ಅಪಮಾನ ಮಾಡುವಂತ ಕೆಲಸ, ಇವತ್ತು ಕೇವಲ ಧನ್ಕರ್ಜಿ ಅವರ ಅಪಮಾನ ಆಗಿಲ್ಲ. ಇವತ್ತು ಆ ಕಲ್ಯಾಣ್ ಚಟರ್ಜಿಯನ್ನ ಕೇಳಲಿಕ್ಕೆ ಬಯಸ್ತೀನಿ ನಾನು, ನಿನಗೆ ಯಾವ ಜನ ಸಂವಿಧಾನದ ಅಡಿಯಲ್ಲಿ ನಿನ್ನ ಮತವನ್ನ ಹಾಕಿ ನಿನ್ನ ಸಂಸದನಾಗಿ ಕಳಿಸಿದ್ದಾರೆ, ಆ ಮತಗಳಿಗೆ ದ್ರೋಹ ಬಗೆಯುವಂತ ಕೆಲಸವನ್ನ ಇವತ್ತು ನೀನು ಮಾಡಿದೀಯ. ಒಂದು ಕಡೆ ಕಲ್ಯಾಣ್ ಚಟರ್ಜಿ ತುಣುಕು ಪ್ರದರ್ಶನ ಮಾಡಬೇಕಾದ್ರೆ ಯಾರು ಕಾಂಗ್ರೆಸ್ ಯಾರನ್ನ ಪ್ರಧಾನಮಂತ್ರಿ ಅಂತೇಳಿ ಬಿಂಬಿಸ್ತಾ ಇದೆ, ಅಂತಹ ಒಬ್ಬ ನಾಲಾಯಕ್ ವ್ಯಕ್ತಿ ಅದನ್ನ ವಿಡಿಯೋ ಚಿತ್ರೀಕರಣ ಮಾಡ್ತಾನೆ. ಯಾವ ಮಟ್ಟಕ್ಕೆ ನೀವು ಹೋಗಿದ್ರಿ ಅಂತ. ಬರೀ ಧನ್ಕರ್ಜಿ ಅವರ ಅಪಮಾನ ನೀವು ಮಾಡಿಲ್ಲ, ಈ ದೇಶದ ಸಂವಿಧಾನದ ಅಪಮಾನವನ್ನು ನೀವು ಮಾಡಿದ್ರಿ. ಧನ್ಕರ್ಜಿ ಅವರು ಯಾವ ರೈತ ಸಮಾಜಕ್ಕೆ ಸಂಬಂಧ ಪಡ್ತಾರೆ ಆ ರೈತ ಸಮಾಜದ ಅಪಮಾನವನ್ನ ಮಾಡಿದ್ರಿ. ಧನ್ಕರ್ಜಿ ಅವರು ಯಾವ ಹಿಂದುಳಿದ ಸಮಾಜಕ್ಕೆ ನೀವು ಬರ್ತಾರೆ ಆ ಇಡೀ ದೇಶದ ಹಿಂದುಳಿದ ಸಮಾಜವನ್ನ ನೀವು ಅಪಮಾನವನ್ನು ಮಾಡಿದ್ರಿ. ಇವತ್ತು ದೇಶದ ಜನ ನಿಮ್ಮನ್ನ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ, ನೀವು ಒಬ್ಬ ಗೌರವಾನ್ವಿತ ಸಭಾಪತಿಗಳಿಗೆ ಹೇಗೆ ನೀವು ಅಪಮಾನವನ್ನು ಮಾಡ್ತೀರಿ ಅಂತ. ಬಂಧುಗಳೇ, ಕಾಂಗ್ರೆಸ್ ಇವತ್ತು ಅವರಿಗೆ ಅನಿಸಿದೆ, ಕಾಂಗ್ರೆಸ್ಸಿನವರಿಗೆ ಅನಿಸಿದೆ ಇವತ್ತು ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ ಅದರಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾವ ಮಟ್ಟದಲ್ಲಿ ಚುನಾವಣೆಯನ್ನ ಗೆದ್ದಿದೆ, ಅದರಿಂದ ನೀವು ಭಯಭೀತರಾಗಿದ್ರಿ. ಅದಕ್ಕೋಸ್ಕರ ಇವತ್ತು ಸಂವಿಧಾನಬದ್ಧವಾದಂತಹ ಸಂವಿಧಾನಿಕ ಅಧಿಕಾರಿ ಇರುವಂತಹ ಉಪರಾಷ್ಟ್ರಪತಿಗಳಿಗೂ ಕೂಡ ನೀವು ಅಪಮಾನ ಮಾಡಿಕೊಳ್ರಿ ನೀವು. ಅದಕ್ಕೆ ನಾನಿವತ್ತು ಹೇಳಲಿಕ್ಕೆ ಇಚ್ಛೆನ ಪಡ್ತೇನೆ, ನಿಮ್ಮ ಪ್ರದರ್ಶನವನ್ನ, ನಿಮ್ಮ ನಾಟಕವನ್ನ ದೇಶದ ಜನ ನೋಡ್ತಾ ಇದ್ದಾರೆ. ನೀವು 2 ಡಿಜಿಟ್ ನಲ್ಲಿದ್ದೀರಿ, ಈಗ ಮುಂದೆ 2 ಡಿಜಿಟ್ಗೂ ನೀವು ಬರುವುದಿಲ್ಲ. ನೀವು 1 ಡಿಜಿಟ್ ನಲ್ಲೇ ಇರುವಂತಹ ಸನ್ನಿವೇಶಗಳು ನಿರ್ಮಾಣ ಆಗಿದೆ. ನಾನು ಇವತ್ತು ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕೇಳಿಕ್ ಬಯಸ್ತೇನೆ, ನೀವು ಏನು ಮಾಡ್ತಾ ಇದ್ರಿ? ಅದೇ ಸದನದಲ್ಲಿ ಒಬ್ಬ ಉಪರಾಷ್ಟ್ರಪತಿ ಅಪಮಾನ ಮಾಡ್ತಾರೆ, ಹೊರಗಡೆ ಒಂದು ಉಪರಾಷ್ಟ್ರಪತಿಯ ತುಣುಕು ಪ್ರದರ್ಶನವನ್ನು ಮಾಡ್ತಾರೆ. ಯಾಕೆ ನೀವು ಉತ್ತರ ಕೊಡ್ತಾ ಇಲ್ಲ? ಯಾಕೆ ನೀವು ಕ್ಷಮೆಯನ್ನು ಕೇಳ್ತಾ ಇಲ್ಲ? ನಿಮಗೆ ದೇಶದಲ್ಲಿರುವಂತಹ ರೈತ ಸಮಾಜದ ಬಗ್ಗೆ ಕಾಳಜಿ ಇಲ್ವಾ? ನಿಮಗೆ ಈ ಧನ್ಕರ್ಜಿ ಯಾವ ಒಬಿಸಿ ಜನಾಂಗಕ್ಕೆ ಬರ್ತಾರೆ, ರಾಷ್ಟ್ರದ ಒಬಿಸಿ ಜನಾಂಗದ ಬಗ್ಗೆ ನಿಮಗೆ ಗೊತ್ತಿಲ್ವಾ? ಅದಕ್ಕೆ ಇವತ್ತು ಕಾಂಗ್ರೆಸ್ನವರಿಗೆ ನಾನು ಹೇಳಿಕ್ ಬಯಸ್ತೇನೆ, ನಿಮ್ಮ ಆಟ ನಡೆಯುವುದಿಲ್ಲ. ಶತಾಯ ಗತಾಯ ದೇಶದ ಜನ ಸ್ವೀಕಾರ ಮಾಡಿದರೆ ನಿಮ್ಮನ್ನ ಸೋಲಿಸ್ತಾರೆ 24 ಅಂತೇಳಿ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ರಾಹುಲ್ ಗಾಂಧಿ ಅವರಿಗೆ ಪಪ್ಪು ರಾಹುಲ್ ಗಾಂಧಿಗೆ ನಿನ್ನೆ ನಡೆದ ಅವಮಾನೀಯ ಘಟನೆಗೆ ರಾಹುಲ್ ಗಾಂಧಿಯವರು ಹಾಗೂ ಟಿಎಂಸಿ ಸಂಸದರಾದ ಚಟರ್ಜಿಯವರು, ನಮ್ಮ ದೇಶದ ಘನವ್ಯಕ್ತ ಉಪರಾಷ್ಟ್ರಪತಿಯವರು, ಒಬ್ಬ ರೈತಾಪಿ ಜನಾಂಗಕ್ಕೆ ಸೇರಿದವರು ಮತ್ತು ಒಬಿಸಿ ಜನಾಂಗಕ್ಕೆ ಸೇರಿದವರಾದ ಧನ್ಕರ್ಜಿಯವರಿಗೆ ಅವಮಾನ ಮಾಡಿದ್ದಾರೆ. ಇಡೀ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಯವರ ಬರೆದಂಥ ಪವಿತ್ರ ಸಂವಿಧಾನಕ್ಕೆ
ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ, ಮುಖ್ಯಮಂತ್ರಿ ಎಲ್ಲ ಸಂವಿಧಾನಿಕ ಹುದ್ದೆಗಳಿಗೆ ಯಾವುದೇ ಒಂದು ಹುದ್ದೆಗೆ ಅಪಮಾನ ಮಾಡಿದ್ರೆ ಅದು ಸಂವಿಧಾನಕ್ಕೆ ಅಪಮಾನ ಮಾಡ್ದಂಗೆ. ಸಂವಿಧಾನ ಬಗ್ಗೆ ಗೌರವ ಅಂತ ಕಾಂಗ್ರೆಸ್ನವರು ಬೊಬ್ಬೆ ಹೊಡಿತಾರೆ. ಈಗ ಎಲ್ಲೋಯ್ತು ಅವ್ರದ್ದು ಗೌರವ? ನಾನು ಕೇಳಲಿಕ್ಕೆ ಇಚ್ಛಪಡ್ತೀನಿ ಖರ್ಗೆಜಿಯವರಿಗೆ ಮತ್ತು ಕಾಂಗ್ರೆಸ್ನ ಎಲ್ಲ ಮುಖಂಡರಿಗೆ, ಮತ್ತು ಇಂಡಿಯಾದ ಏನು ಒಕ್ಕೂಟಿದೆ ಪ್ರಧಾನಮಂತ್ರಿ ಆಗಿ ಯೋಗ್ಯತೆ ರಾಹುಲ್ ಅವರಿಗೆ ಇಲ್ಲಂತೆ. ಮೊನ್ನೆ ಇಂಡಿಯಾ ಕೂಟದಲ್ಲಿ ಈ ಅಭಿ ಬಚ್ಚಾ ಹೇ ಹಾಗೆ ದೇಖಿಂಗೆ ಅಂತಂದು ಖರ್ಗೆ ಅವ್ರ ಹೆಸರು ಪ್ರಸ್ತಾಪ ಮಾಡಿದ್ರು. ಅವ್ರದೇ ಗ್ಯಾಂಗಿನ ಇಬ್ಬರು ನಾಯಕರುಗಳು, ಮಮತಾ ಬೆನರ್ಜಿ, ಕೇಜ್ರಿವಾಲ್. ಅವ್ರಿಗೆ ಗೊತ್ತಿದೆ, ತುಕಡೆ ಗ್ಯಾಂಗಿನ ಸದಸ್ಯರು, ಅವ್ರಿಗೆ ಗೊತ್ತಿದೆ ಈ ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಅಂತ ಘೋಷಿಸಿದ್ದು ಹಿಂಗೆ ವಿಡಿಯೋ ಮಾಡ್ಕೊತಾ ಹೋಗ್ತಾರೆ ಎಲ್ಲ ಕಡೆ, ಮಾಡೋದು ಬೇಡ ಅಂತ ಅವ್ರದ್ರಲ್ಲೇ ಒಡಕಾಗಿ ಪ್ರಧಾನಮಂತ್ರಿಗೆ ಹೆಸರು ಅವ್ರು ಪ್ರಸ್ತಾಪ ಮಾಡಿದ್ರು ಖರ್ಗೆ ಅವರಿಗೆ. ಇಷ್ಟಾದ್ರೆ ತಿಳ್ಕೊಬೇಕಿತ್ತು ರಾಹುಲ್ ಗಾಂಧಿ ಅವರು. ಇನ್ನು ರಾಹುಲ್ ಗಾಂಧಿ ಅವರಿಗೆ ಮ್ಯಾಚುರಿಟಿ ಬಂದಿಲ್ಲ ಅಂತ ಇದೇ ಒಂದು ಉದಾಹರಣೆ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಹಂಗಿದ್ರೆ ಸಂವಿಧಾನ ಹುದ್ದೆಯಲ್ಲಿರುವ ಉಪರಾಷ್ಟ್ರಪತಿಯವರನ್ನು ಅವಮಾನ ಮಾಡೋದಾಗಲಿ, ಅಣುಕ ಪ್ರದರ್ಶನ ಮಾಡೋದಾಗಲಿ ಈ ಥರ ಮಾಡಲ್ಲ. ಅದಕ್ಕೆ ನಾನು ಹೇಳಕ್ಕೆ ಇಚ್ಛಪಡ್ತೀನಿ, ಇವರನ್ನ ಕಠಿಣ ಶಿಕ್ಷೆಗೆ ಒಳ ಮಾಡಬೇಕು, ಅವರಿಗೆ ತಕ್ಕ ಶಿಕ್ಷೆ ಕೊಡಬೇಕು ಅಂತ ನಾನು ಆಗ್ರಹ ಮಾಡ್ತೀನಿ. ಯಾಕಂದರೆ ಅವರೊಂದು OBC ಜನಾಂಗಕ್ಕೆ ಸೇರಿದವರು, ಇಡೀ ರಾಷ್ಟ್ರದ OBC ಜನಾಂಗಕ್ಕೆ ಅವಮಾನ ಮಾಡ್ದಂಗೆ. ನನ್ನ ಸಂಘಟನೆ, ಬೇರೆ ಸಂಘಟನೆ ಮಿತ್ರರಿಗೆ ವಿನಂತಿ ಮಾಡ್ಕೋತೀನಿ, ಅವ್ರ ಅಣುಕ ಪ್ರದರ್ಶನ ಮಾಡೋ ಮುಖಾಂತರ ಸಂವಿಧಾನಕ್ಕೆ ಅಗೌರವ ತೋರಿಸಿದ್ದಾರೆ. ಇವ್ರ ವಿರುದ್ಧ ತಾವೆಲ್ಲ ಹೋರಾಟ ಮಾಡಬೇಕಂತ ನಾನು ವಿನಂತಿ ಮಾಡ್ಕೋತೀನಿ. ಅವಾಗೆ ಅವ್ರಿಗೆ ಮುಂದಿನಿಂದಲ್ಲಿ ಅದೇನಂತಾರೆ ಅಕ್ಕಲ್ ಬರ್ತದೆ. ಇದು ಇನ್ನು ಮುಂದಾದ್ರೆ ತಮ್ಮ ನಡವಳಿಕೆ ಬದಲಾಯಿಸ್ಕೊಂಡು ದೇಶ ಪರ ಮೋದಿಜಿಯವರೇನು 2 ಅವಧಿಯಾಗಿದೆ, 3ನೇ ಅವಧಿ ಹೇಗೂ ಪ್ರಧಾನಮಂತ್ರಿ ಆಗ್ತಾರಂತ ಅವರು ಅಪೋಸಿಷನ್ ಇಂಡಿಯಾ ಕೂಟಕ್ಕೆ ಅವ್ರಿಗೆ ಹೆದರಿಕೆ ಮುಟ್ಟಿದೆ. ಅವ್ರ ಹೆದರಿಕೆ 100% ಹಂಗೆ ಇರ್ತದೆ. ನರೇಂದ್ರ ಮೋದಿಜಿಯವರು ಈ ಸಲ ನಮ್ಮ ಭಾರತೀಯ ಜನತಾ ಪಾರ್ಟಿ 400ಕ್ಕೂ ಮೇಲ್ಪಟ್ಟು ಸೀಟ್ಗಳು ನಾವೆಲ್ಲ ಗೆಲ್ತೀವಿ ಮೋದಿಯವ್ರ ನೇತೃತ್ವ ಅಂತಂದು ಹೇಳಕ್ಕೆ ಇಚ್ಛಪಡ್ತೀನಿ. ಮತ್ತೆ ಮೊನ್ನೆ ನಡೆದ ಪಂಚರಾಜ್ಯ ಚುನಾವಣೆಯಲ್ಲಿ ಅವ್ರ ಗ್ಯಾರಂಟಿ ಅಂತ ಎಲ್ಲ ಕಡೆ ಬೊಬ್ಬೆ ಹೊಡೆದಿದ್ರು. ಅವ್ರ ಗ್ಯಾರಂಟಿ ಎಲ್ಲೇ ನಡೆದಿಲ್ಲ, ನಡೆದಿದ್ದ ಗ್ಯಾರಂಟಿ ದೇಶದಾಗ ಮೋದಿಜಿಯವ್ರ ಗ್ಯಾರಂಟಿ. ಅದಕ್ಕೆ 3 ರಾಜ್ಯದಲ್ಲಿ ಪ್ರಚಂಡ ಬಹುಮತದಿಂದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಹೇಗಾದರೂ ಮಾಡಿ ಮೋದಿಜಿಯವರು 3ನೇ ಅವಧಿಗೆ ಕೂಡುಬಿಡಬಾರ್ದು, ಏನಾದರೂ ಕುತಂತ್ರ ಮಾಡ್ಬೇಕಂತ ಈ ಥರ ತಮ್ಮ ಮಾರಾಲಿಟಿ ಡೌನ್ ಮಾಡ್ಕೊಂಡು ಈ ಥರ ಅವರು ಭಾರತ ದೇಶದಲ್ಲಿ ಈ ಥರ ತಮ್ಮ ಪ್ರದರ್ಶನ ಮಾಡ್ತಾರೆ. ಜನ ಎಂದೂ ಒಪ್ಪಿಲ್ಲ, ಈಗಲೂ ಒಪ್ಪಲ್ಲ, ಮುಂದೂ ಒಪ್ಪಲ್ಲ. ಅವರಿಗೆ ಕಾಂಗ್ರೆಸ್ನ ದೇಶ ವಿರೋಧಿ ಹೇಳಿಕೆಗಳು, ಅವ್ರ ಪರವಾಗಿದ್ದಂಥ ಮಾತುಗಳು ಈಗ ಮೊನ್ನೆ ಲೋಕಸಭೆಯಲ್ಲಿ ಆಯ್ತು. ಅದಕ್ಕೆ ಎಲ್ಲರೂ ಒಂದೇನೋ ಕೃತ್ಯ ಸಿಕ್ಕರು, ಅದಕ್ಕೆ ಎಲ್ಲರೂ ಕೂಡಿ ದೇಶದ ಭದ್ರತೆ ಬಂದಾಗ ಎಲ್ಲ ರಾಜಕೀಯ ಪಕ್ಷಗಳು ಒಗ್ಗಟ್ಟಾಗಿ ಮಾಡಬೇಕು. ಅದಕ್ಕೆ ಬಿಟ್ಟು ಅದರಲ್ಲೇ ಮೊಸರಿನಲ್ಲಿ ಕಲ್ಲು ಹುಡುಕೋ ಪ್ರಯತ್ನ ಇಂಡಿಯಾ ಕೂಟದ ಸದಸ್ಯರು ಮಾಡ್ಲತ್ತಾರೆ. ಅದು ಸರಿ ಇಲ್ಲ. ಎಂದೂ ದೇಶದ ಭದ್ರತೆ ಬಂದಾಗ ಎಲ್ಲ ಪಕ್ಷದವರು ಪಕ್ಷಾತೀತ ಒಂದಾಗಿ ಅವರನ್ನು ಶಿಕ್ಷೆ ಕೊಡುವಂಥ ಪ್ರಯತ್ನ ಮಾಡಬೇಕು. ಈ ಒಂದು ಹೋರಾಟ ನೇತೃತ್ವ ಯುವ ಮೋರ್ಚಾಕ್ಕೆ ಒಳ್ಳೆಯದಾಗಲಿ. ಸೇರಿದಂತೆ ಎಲ್ಲ ನಮ್ಮ ನಾಯಕರಿಗೆ ಮುಂದಿನಿಂದಲೇ ಅವರೇನು ಈ ಥರ ಮೋದಿಜಿಯವರ ಬಗ್ಗೆ ಹೇಳಿಕೆ ಕೊಡೋದು, ಮೋದಿಯವರಿಗೆ 3ನೇ ಅವಧಿಗೆ ಬರಗುಡಬಾರ್ದು, ಅವರೇನು ಕೆಲಸ ಮಾಡ್ತಾವ್ರು, ಎಂದೂ ಇದರಲ್ಲಿ ಫಲ ಸಿಗಲ್ಲ. ಮತ್ತೆ ಮೋದಿಯವರು 3ನೇ ಸಲ ಅವಧಿಗೆ ಪ್ರಧಾನಮಂತ್ರಿಯಾಗಿ ವಿಶ್ವಗುರು ಅನ್ನಾಗಿ ನಮ್ಮ ಭಾರತ ದೇಶ ಮಾಡ್ತಾರ ಅಂತ ಅಚಲವಾದ ನಂಬಿಕೆ ಜನರ ಹತ್ರ ಇದೆ. ಈ ಹೋರಾಟ ಇದು ಯುವ ಮೋರ್ಚಾ ನೇತೃತ್ವದಲ್ಲಿ ಸಣ್ಣ ಪ್ರಮಾಣದಲ್ಲಿ ಸ್ಟಾರ್ಟ್ ಆಗಿದೆ. ಅವರು ಕ್ಷಮೆ ಯಾಚನೆ, ಅವರನ್ನು ಕಾನೂನಾತ್ಮಕ ಶಿಕ್ಷೆ ಒಳಗಿಲ್ಲ ಅಂದರೆ ಇನ್ನಿಷ್ಟು ಮುಂದಿನಿಂದಲೇ ದೊಡ್ಡ ಹೋರಾಟ ನಮ್ಮ ಜಿಲ್ಲಾ ಅಧ್ಯಕ್ಷ ನೇತೃತ್ವದಲ್ಲಿ
ಜಿಲ್ಲೆಯಲ್ಲಿ ಮಾಡಲಾಗುವುದು ಅಂತ ಹೇಳ್ತಾ ನಾನು 2 ಮಾತಿಗೆ ವಿರಾಮ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇದರಲ್ಲಿ ಪಾರ್ಲಿಮೆಂಟಿನ ಚುನಾವಣೆ, ಈ 24ರ ಚುನಾವಣೆಗೆ ಪೂರ್ವ ಮೊನ್ನೆ ನಡೆದಂಥ ಪಂಚ ರಾಜ್ಯಗಳ ಚುನಾವಣೆ ಒಂಥರ ಸೆಮಿಫೈನಲ್ ಅಂತೇಳಿ ಎಲ್ಲರೂ ಬಿಂಬಿಸಿದ್ರು. ಆ ಸೆಮಿಫೈನಲ್ ನಮಗೆ ವಿಜಯ ಸಿಗುತ್ತೆ ಅನ್ನೋಂಥ ಒಂದು ಭ್ರಮೆಯಲ್ಲಿ ಕಾಂಗ್ರೆಸ್ ಮತ್ತು ಎನ್ ಡಿ ಎದ ವಿರುದ್ಧ ಕಾಂಗ್ರೆಸ್ನ INDIAಗೆ ನಮಗೆ ಬಹುಮತ ಸಿಗ್ತದೆ ಅನ್ನೋಂಥ ಒಂದು ಹಗಲು ಕನಸಿನಲ್ಲಿ ನಾವು ಇದ್ದೇವೆ. ಮೊನ್ನೆ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಹೀನಾಯವಾಗಿ ಸೋತಿದೆ. ರಾಜಸ್ಥಾನದಲ್ಲಿ ಅವ್ರ ಸರ್ಕಾರ ಇತ್ತು. ಕಳೆದ ಚುನಾವಣೆಯಲ್ಲಿ ಮಧ್ಯಪ್ರದೇಶದಲ್ಲಿ ಎಲ್ಲಕ್ಕಿಂತ ದೊಡ್ಡ ಪಕ್ಷ ಹೊರಹೊಮ್ಮಿತ್ತು ಕಾಂಗ್ರೆಸ್. ಛತ್ತೀಸ್ಗಢದಲ್ಲಿ ಕಾಂಗ್ರೆಸ್ಸಿನ ಸರ್ಕಾರ ಇತ್ತು. ಆ 3 ರಾಜ್ಯಗಳು ಇವತ್ತು ಭಾರತೀಯ ಜನತಾ ಪಕ್ಷದ ಸ್ಪಷ್ಟ ಬಹುಮತದೊಂದಿಗೆ ಮತ್ತೆ ಅಧಿಕಾರಕ್ಕೆ ಬಂದಿದ್ದು ಕಾಂಗ್ರೆಸ್ಸಿಗೆ ಒಂದು ತರ ತಲೆಕೆಟ್ಟಿದೆ. ಒಂದು ಕಡೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇವತ್ತು ವಿಶ್ವದಲ್ಲಿ ಎಲ್ಲಕ್ಕಿಂತ ದೊಡ್ಡ ಪ್ರಜಾತಂತ್ರ ದೇಶ ಅಂದ್ರೆ ಭಾರತ. ಈ ಭಾರತದ ಪ್ರಜಾತಂತ್ರ ವ್ಯವಸ್ಥೆ ದೇಗುಲ ಅದು ಪಾರ್ಲಿಮೆಂಟ್. ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಪಾರ್ಲಿಮೆಂಟ್ ನಲ್ಲಿ 2 ಹೌಸ್ ಇರುತ್ತೆ, ಒಂದು ಲೋಕಸಭೆ, ಒಂದು ರಾಜ್ಯಸಭೆ. ರಾಜ್ಯಸಭೆ ನಮ್ಮಲ್ಲಿ ನಮ್ಮ ದೇಶದ ಸರ್ವೋಚ್ಚ ಸದನ. ಒಂದು ಕಡೆ ನಮ್ಮ ಒಕ್ಕೂಟದ ವ್ಯವಸ್ಥೆಯಲ್ಲಿ ಗೌರವಿತ ದೇಶದ ರಾಷ್ಟ್ರಪತಿಗಳು, ಉಪರಾಷ್ಟ್ರಪತಿಗಳು, ಲೋಕಸಭೆಯ ಅಧ್ಯಕ್ಷರು ಮತ್ತು ರಾಜ್ಯಸಭೆಯ ಸಭಾಪತಿಗಳು. ಅಂದ್ರೆ ರಾಜ್ಯಸಭೆಯ ಸಭಾಪತಿಗಳು ಅಂದ್ರೆ ದೇಶದ ಉಪರಾಷ್ಟ್ರಪತಿಗಳು ಮತ್ತೆ ಪ್ರಧಾನಿಗಳು. ಇವೆಲ್ಲ ಸಂವಿಧಾನಾತ್ಮಕವಾದಂಥ ಹುದ್ದೆಗಳು. ಇದು ಪ್ರಜೆಗಳಿಗೋಸ್ಕರ ಆಯ್ಕೆಯಾದಂಥ ಒಂದು ಗೌರವಾನ್ವಿತವಾದಂಥ ಹುದ್ದೆಗಳು. ಈ ಹುದ್ದೆಗಳಿಗೆ ಯಾವ ವ್ಯಕ್ತಿ ಆ ಹುದ್ದೆದಲ್ಲಿ ಇದ್ದಾರೆ ಅನ್ನೋದು ಬಹಳ ಮುಖ್ಯ ಇರಲ್ಲ, ಆದ್ರೆ ಆ ಹುದ್ದೆಗಳು ಬಹಳ ಗೌರವವಾದಂಥ ಹುದ್ದೆಗಳು. ಮೊದಲು ನಾನು ಕೂಡ ನಿಮ್ಮೆಲ್ಲರ ಆಶೀರ್ವಾದದಿಂದ ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ನಲ್ಲಿ ಸಭಾಪತಿಯಾಗಿ ಕೆಲಸ ಮಾಡಿದ್ದೆ. ಒಬ್ಬ ಸಭಾಪತಿಯಾಗಿ ಕೆಲಸ ಮಾಡಬೇಕಾದ್ರೆ ಅಥವಾ ಒಬ್ಬ ಸಭಾಧ್ಯಕ್ಷನ ಕೆಲಸ ಮಾಡಬೇಕಾದ್ರೆ ಆ ವ್ಯಕ್ತಿ ತನ್ನ ಮೂಲ ಪಕ್ಷಕ್ಕೆ ರಾಜೀನಾಮೆಯನ್ನು ಕೊಟ್ಟು ಅವರು ನಮ್ಮ ಗೌರವದ ರಾಷ್ಟ್ರದ ಉಪರಾಷ್ಟ್ರಪತಿಗಳು, ರಾಜ್ಯಸಭೆಯ ಗೌರವಾನ್ವಿತ ಸಭಾಪತಿಗಳು ಅವರು ಸದನವನ್ನು ನಡೆಸಬೇಕಾದ್ರೆ ಅವರನ್ನ ಸದನವನ್ನು ನಡೆಸಲಾರ್ದಂಗೆ ವ್ಯವಸ್ಥಿತವಾಗಿ ಕಾಂಗ್ರೆಸ್ಸಿನ ಮತ್ತು INDIA ಒಕ್ಕೂಟದ ಸದಸ್ಯರು ಬಹಳ ಹೀನಾಯವಾಗಿ ನಡ್ಕೊಂಡು ಪ್ರಜಾತಂತ್ರ ವ್ಯವಸ್ಥೆಗೆ ಮಾರಕ ಆಗುವಂಗೆ ಒಂದು ತರ ಉಪರಾಷ್ಟ್ರಪತಿಗಳಿಗೆ ಅಗೌರವ ತೋರಿಸುವಂತ ಕೆಲಸವನ್ನು ಮಾಡಿದಾಗ 2-3 ಬಾರಿ ಸದನವನ್ನು ಮುಂದಾಕಿ ಸದನವನ್ನು ಸರಿಯಾಗಿ ನಡೆಸಬೇಕು ಅಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರು. ಉದ್ದೇಶಪೂರ್ವಕವಾಗಿ ಈ INDIA ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸದಸ್ಯರು ಉದ್ದೇಶಪೂರ್ವಕವಾಗಿ ಇವರು ಸದನದಿಂದ ಹೊರಗಾಗಬೇಕು ಅನ್ನೋಂಥ ನಡವಳಿಕೆಯನ್ನು ಮಾಡಿ ಅನಿವಾರ್ಯವಾಗಿ ಉಪರಾಷ್ಟ್ರಪತಿಗಳು ಅವರನ್ನ ಸದನದಿಂದ ಹೊರಗಾಕಿದ್ದಾರೆ. ಇದು ಸದನ ನಡೆಸಬೇಕಾದ್ರೆ ಬೇರೆ ದಾರಿ ಇಲ್ಲ. ಸದನ ನಡೆಸೋದೊಂದು ಪದ್ಧತಿ ಇರ್ತದೆ. ಆ ಪದ್ಧತಿಗೆ ಅನುಗುಣವಾಗಿ ಸದಸ್ಯರು ನಡ್ಕೋಬೇಕಾಗ್ತದೆ. ನಡ್ಕೊಳ್ಳದೆ ಇದ್ದಂಥ ಪಕ್ಷದಲ್ಲಿ ಗೌರವಂತ ಉಪರಾಷ್ಟ್ರಪತಿಗಳು ಈ ನಿರ್ಣಯ ತೆಗೆದುಕೊಂಡಂತ ಸಂದರ್ಭದಲ್ಲಿ ಮೊನ್ನೆ ಆದಂತ ಘಟನೆಗೆ ನಿನ್ನೆ ಸದನದ ಹೊರಗಡೆ ಬಂದು ಪಾರ್ಲಿಮೆಂಟಿನ ಗಾಂಧೀಜಿ ಪುತ್ಥಳಿ ಮುಂದ್ಗಡೆ ಹೋರಾಟ ಮಾಡಿದ್ರು. ಹೋರಾಟ ಮಾಡೋದು ಅವ್ರ ಹಕ್ಕು ಮಾಡಿ ಇವತ್ತು ನಾವು ಕೂಡ ಮಾಡ್ತಾ ಇದ್ದೀವಿ. ಆದ್ರೆ ಹೋರಾಟಕ್ಕೆ ಒಂದು ರೂಪುರೇಷೆ ಇರ್ತದೆ, ಒಂದು ದಿಕ್ಕು ದಿಶೆ ಇರ್ತದೆ. ಆ ರೂಪುರೇಷೆಯನ್ನು ಬದಲಾಯಿಸಿ ಕಾಂಗ್ರೆಸ್ಸಿನ ಅಧಿನಾಯಕರಾದಂಥ ರಾಹುಲ್ ಗಾಂಧಿ ಅವರು, AICCಯ ರಾಷ್ಟ್ರೀಯ ಅಧ್ಯಕ್ಷರು, INDIA ಒಕ್ಕೂಟದಿಂದ ಘೋಷಿತವಾದಂಥ ಪ್ರಧಾನಮಂತ್ರಿ ಅಭ್ಯರ್ಥಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರಿಬ್ಬರು ಕೂಡ ನಿನ್ನೆ ನಡ್ಕೊಂಡಂತ ಕೃತ್ಯ ಅಪಮಾನಕರವಾಗಿದೆ, ಹೇಡಿ ಕೃತ್ಯ ಆಗಿದೆ, ಪ್ರಜಾತಂತ್ರ ವ್ಯವಸ್ಥೆಗೆ ಒಂದು ಮಾರಕ ಆಗಿದೆ. ಈ ಒಂದು ಕಾಂಗ್ರೆಸ್ಸಿನ ಕೃತ್ಯಕ್ಕೆ ಇವತ್ತು ಖಂಡಿಸಿ ನಾವು ರಾಷ್ಟ್ರವ್ಯಾಪಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮ ರಾಜ್ಯ ಮತ್ತು ರಾಷ್ಟ್ರ ಭಾರತೀಯ ಜನತಾ ಪಕ್ಷದ ಒಂದು ಆಶಯದಂತೆ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ನಮ್ಮ ಬೇಡಿಕೆ ಇಷ್ಟೇ, ದೇರಾಯ ದುರಸ್ತಾಯ
ಈಗಲಾದರೂ ಕಾಂಗ್ರೆಸ್ ಮತ್ತು ಇತರ ಪಕ್ಷದವರು ಯಾರು INDA ಒಕ್ಕೂಟದ ಸದಸ್ಯರಿದ್ದಾರೆ, ಯಾರು ಸಸ್ಪೆಂಡೆಡ್ ಮೆಂಬರ್ ಇದ್ದಾರೆ, ಅವರು ವಿಷಯಾಧಾರಿತವಾಗಿ ಗೌರವಾನ್ವಿತ ಉಪರಾಷ್ಟ್ರಪತಿಗಳು ಧನ್ಕರ್ ಅವರಿಗೆ ಕ್ಷಮೆಯನ್ನು ಕೇಳಿ ಸದನವನ್ನು ಸರಿಯಾಗಿ ನಡೆಸಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಅವರಿಗೆ ನಾನು ಈ ಮೂಲಕ ಈ ಹೋರಾಟದ ಮುಖಾಂತರ ಒತ್ತಾಯವನ್ನು ಮಾಡ್ತೇನೆ. ಇನ್ನು ಮುಂದೆ ಕೂಡ ಅವರು ಈ ವರ್ತನೆ ತಿದ್ದುಕೊಳ್ಳದೆ ಇದ್ದಲ್ಲಿ ಮೊನ್ನೆ ಇದು ಪಂಚರಾಜ್ಯಗಳಲ್ಲಿ ಜನ ಅವರಿಗೆ ಬುದ್ಧಿ ಕಲಿಸಿದೆ. 2024ರ ಪಾರ್ಲಿಮೆಂಟಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಈಗಾಗಲೇ ಈ ದೇಶದ ಜನ ತೀರ್ಮಾನ ಮಾಡಿದರೆ ನರೇಂದ್ರ ಮೋದಿ ಅವರ ನೇತೃತ್ವದ ಬಿಜೆಪಿ ನೇತೃತ್ವದ NDA ಸರ್ಕಾರಕ್ಕೆ ಮತ್ತೆ ಅಚಲವಾದ ಬಹುಮತದೊಂದಿಗೆ ಮತ್ತೆ ಸರ್ಕಾರದಲ್ಲಿ ಬಂದು ನರೇಂದ್ರ ಮೋದಿ ಅವರನ್ನ ಮತ್ತೊಂದು ಸಾರಿ ಈ ದೇಶದ ಜನ ಪ್ರಧಾನಮಂತ್ರಿಯನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದೆ ಅಂತ ಹೇಳ್ತಾ ಇವತ್ತು